ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಮ್ಮ ಸನಾತನ ಧರ್ಮದಲ್ಲಿ ಕಾಲಚಕ್ರದ ಪ್ರಕಾರ ಪ್ರತಿಯೊಂದು ತಿಥಿಗೂ ಅದರದೇ ಆದಂತಹ ಆಧ್ಯಾತ್ಮಿಕ ಮಹತ್ವವಿದೆ. ಆದರೆ ಅವುಗಳಲ್ಲಿ ಪೂರ್ಣಿಮೆ ಅಥವಾ ಹುಣ್ಣಿಮೆಯ ದಿನವನ್ನು ಅತ್ಯಂತ ಪವಿತ್ರ ಮತ್ತು ದೈವಿಕ ಶಕ್ತಿಗಳು ಹೆಚ್ಚು ಸಕ್ರಿಯವಾಗಿರುವ ದಿನವೆಂದು ಪರಿಗಣಿಸಲಾಗುತ್ತದೆ. ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳ ಶುಕ್ಲ ಪಕ್ಷದ ಕೊನೆಯ ದಿನವೇ ಪೂರ್ಣಿಮೆ ಆಗಿದ್ದು, ಈ ದಿನ ಚಂದ್ರನು ತನ್ನ ಸಂಪೂರ್ಣ ರೂಪದಲ್ಲಿ ಪ್ರಕಾಶಿಸುತ್ತಾನೆ. ಚಂದ್ರನ ಬೆಳಕು ಕೇವಲ ಪ್ರಕೃತಿಯ ಸೌಂದರ್ಯವನ್ನಷ್ಟೇ ಹೆಚ್ಚಿಸುವುದಲ್ಲದೆ ಮಾನವನ ಮನಸ್ಸಿನ ಮೇಲೂ ವಿಶೇಷ ಪರಿಣಾಮ ಬೀರುತ್ತದೆ ಎಂದು ನಮ್ಮ ಪುರಾಣಗಳು ಮತ್ತು ಶಾಸ್ತ್ರಗಳು ಹೇಳುತ್ತವೆ. ಚಂದ್ರನು ಮನಸ್ಸಿನ ಅಧಿಪತಿ ಎಂದು ಕರೆಯಲ್ಪಡುವುದರಿಂದ ಪೂರ್ಣಿಮೆಯ ದಿನ ಮನಸ್ಸು ಹೆಚ್ಚು ಶಾಂತವಾಗಿರುತ್ತದೆ ಮತ್ತು ಧ್ಯಾನ, ಜಪ, ಪೂಜೆಗಳಿಗೆ ಅತ್ಯಂತ ಅನುಕೂಲಕರ ಸಮಯವಾಗಿರುತ್ತದೆ. ವಿಶೇಷವಾಗಿ ಚೈತ್ರ ಮಾಸದ ಹುಣ್ಣಿಮೆ ಅತ್ಯಂತ ಪವಿತ್ರವಾದದ್ದು, ಏಕೆಂದರೆ ಇದು ಹೊಸ ಸಂವತ್ಸರ ಆರಂಭವಾದ ನಂತರ ಬರುವ ಮೊದಲ ಹುಣ್ಣಿಮೆ ಆಗಿದ್ದು, ಹೊಸ ಆರಂಭ, ಶುದ್ಧತೆ ಮತ್ತು ಸಕಾರಾತ್ಮಕ ಶಕ್ತಿಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಲ್ಲಿ ಮಾಡಿದ ಪೂಜೆ, ದಾನ ಮತ್ತು ಉಪವಾಸಗಳು ಹಲವು ಪಟ್ಟು ಫಲ ನೀಡುತ್ತವೆ ಎಂದು ಹೇಳಲಾಗುತ್ತದೆ. ಈ ದಿನ ಭಗವಾನ್ ವಿಷ್ಣು, ಲಕ್ಷ್ಮೀದೇವಿ ಮತ್ತು ಚಂದ್ರ ದೇವರನ್ನು ಪೂಜಿಸುವುದರಿಂದ ಜೀವನದಲ್ಲಿ ಆರ್ಥಿಕ ಸ್ಥಿರತೆ, ಐಶ್ವರ್ಯ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಲಕ್ಷ್ಮೀದೇವಿಯ ಕೃಪೆಯಿಂದ ದಾರಿದ್ರ್ಯ ದೂರವಾಗಿ ಮನೆಗೆ ಸುಖ ಸಮೃದ್ಧಿ ಬರುತ್ತದೆ. ಹಾಗೆಯೇ ಈ ದಿನದ ಇನ್ನೊಂದು ಮಹತ್ವವೆಂದರೆ ಇದೇ ಚೈತ್ರ ಹುಣ್ಣಿಮೆಯಂದು ಭಗವಾನ್ ಹನುಮಂತನು ಜನಿಸಿದನು. ಹನುಮಂತನು ಭಕ್ತಿ, ಶಕ್ತಿ, ಧೈರ್ಯ ಮತ್ತು ನಿಷ್ಠೆಯ ಜೀವಂತ ಉದಾಹರಣೆಯಾಗಿದ್ದು, ರಾಮಾಯಣದಲ್ಲಿ ಅವನು ಶ್ರೀರಾಮನಿಗೆ ಮಾಡಿದ ಸೇವೆ ಅಪ್ರತಿಮವಾಗಿದೆ. ಸೀತಾಮಾತೆಯನ್ನು ಹುಡುಕಲು ಲಂಕೆಗೆ ಹಾರಿದುದು, ಲಂಕೆಯನ್ನು ದಹನ ಮಾಡಿದುದು ಮತ್ತು ಲಕ್ಷ್ಮಣನಿಗೆ ಸಂಜೀವಿನಿ ತಂದು ಪ್ರಾಣ ಉಳಿಸಿದುದು ಇವೆಲ್ಲವೂ ಹನುಮಂತನ ಅಪಾರ ಶಕ್ತಿ ಮತ್ತು ಭಕ್ತಿಯ ಉದಾಹರಣೆಗಳಾಗಿವೆ. ಆದ್ದರಿಂದ ಈ ದಿನ ಹನುಮ ಜಯಂತಿಯನ್ನಾಗಿ ಆಚರಿಸುತ್ತಾರೆ ಮತ್ತು ಹನುಮಂತನನ್ನು ಭಕ್ತಿಯಿಂದ ಪೂಜಿಸಿದರೆ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ದೂರವಾಗಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ಆರೋಗ್ಯ ಹೆಚ್ಚಾಗುತ್ತದೆ. 2026 ಚೈತ್ರ ಹುಣ್ಣಿಮೆಯ ಬಗ್ಗೆ ವಿವರವಾಗಿ ನೋಡಿದರೆ, ಈ ಬಾರಿ ಚೈತ್ರ ಹುಣ್ಣಿಮೆಯು ಏಪ್ರಿಲ್ 2 ತಾರೀಕು ಗುರುವಾರದಂದು ಬಂದಿದೆ. ಹುಣ್ಣಿಮೆಯ ತಿಥಿ ಏಪ್ರಿಲ್ 1 ಬುಧವಾರ ಬೆಳಿಗ್ಗೆ 7:06 ಪ್ರಾರಂಭವಾಗಿ ಏಪ್ರಿಲ್ 2 ಗುರುವಾರ ಬೆಳಿಗ್ಗೆ 7:41 ಅಂತ್ಯಗೊಳ್ಳುತ್ತದೆ. ತಿಥಿ ಲೆಕ್ಕಾಚಾರದ ಪ್ರಕಾರ ಹೆಚ್ಚಿನ ಭಾಗ ಏಪ್ರಿಲ್ 1ರಂದು ಇದ್ದರೂ, ಸೂರ್ಯೋದಯದ ಪ್ರಕಾರ ಪೂರ್ಣಿಮೆ ಆಚರಣೆ ಮತ್ತು ಹನುಮ ಜಯಂತಿ ಏಪ್ರಿಲ್ 2ರಂದು ಮಾಡಲಾಗುತ್ತದೆ. ಆದ್ದರಿಂದ ಉಪವಾಸವನ್ನು ಏಪ್ರಿಲ್ 1ರಂದು ಆಚರಿಸಿ ಏಪ್ರಿಲ್ 2ರಂದು ಸ್ನಾನ, ದಾನ ಮತ್ತು ಪೂಜೆಗಳನ್ನು ಮಾಡುವುದು ಅತ್ಯಂತ ಶುಭಕರ. ಈ ದಿನದ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:38 ದಿಂದ 5:24 ಇದ್ದು, ಈ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ಪೂಜೆ ಮಾಡುವುದರಿಂದ ಅನೇಕ ಪಟ್ಟು ಪುಣ್ಯ ದೊರೆಯುತ್ತದೆ. ಸಾಧ್ಯವಾದರೆ ಗಂಗಾಜಲ ಮಿಶ್ರಿತ ನೀರಿನಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ. ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ಬಟ್ಟೆ ಧರಿಸಿ ಮನೆ ದೇವರ ಮುಂದೆ ದೀಪ ಹಚ್ಚಿ ಪೂಜೆಯನ್ನು ಪ್ರಾರಂಭಿಸಬೇಕು. ವಿಷ್ಣು ದೇವರಿಗೆ ತುಳಸಿ ದಳವನ್ನು ಅರ್ಪಿಸುವುದು ಅತ್ಯಂತ ಮುಖ್ಯವಾಗಿದ್ದು, ಲಕ್ಷ್ಮೀದೇವಿಗೆ ಪಾಯಸ, ಬೆಲ್ಲದ ತಿನಿಸು ಅಥವಾ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಹನುಮಂತನಿಗೆ ಸಿಂಧೂರ, ಎಣ್ಣೆ ಮತ್ತು ವೀಳ್ಯದೆಲೆ ಅರ್ಪಿಸಿ ಭಕ್ತಿಯಿಂದ ಹನುಮಾನ್ ಚಾಲೀಸ್ ಅಥವಾ ಓಂ ಶ್ರೀ ಹನುಮತೆ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಈ ಮಂತ್ರವನ್ನು 11, 21 ಅಥವಾ 108 ಬಾರಿ ಜಪಿಸಿದರೆ ಮನಸ್ಸಿನ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ಕಷ್ಟಗಳು ದೂರವಾಗುತ್ತವೆ. ಈ ದಿನ ವಿಶೇಷವಾಗಿ ಬಡವರಿಗೆ ಅನ್ನ, ಬಟ್ಟೆ ಅಥವಾ ಹಣವನ್ನು ದಾನ ಮಾಡುವುದರಿಂದ ಅನೇಕ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಪುಣ್ಯ ಸಂಚಯವಾಗುತ್ತದೆ. ಸಂಜೆ ಚಂದ್ರೋದಯದ ನಂತರ ಚಂದ್ರನಿಗೆ ನೀರನ್ನು ಅರ್ಪಿಸಿ ಪ್ರಾರ್ಥನೆ ಮಾಡುವುದು ತುಂಬ ಮಹತ್ವದ್ದಾಗಿದೆ. ಇದರಿಂದ ಮನಸ್ಸಿನ ಅಶಾಂತಿ ದೂರವಾಗಿ ಶಾಂತಿ ದೊರೆಯುತ್ತದೆ ಮತ್ತು ಆರೋಗ್ಯ ಸುಧಾರಿಸುತ್ತದೆ. ಜೊತೆಗೆ ಈ ದಿನ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸುವುದು ಅಥವಾ ಕಥೆಯನ್ನು ಕೇಳುವುದು ಬಹಳ ಶುಭಕರ. ಇದರಿಂದ ಮನೆಯಲ್ಲಿನ ಎಲ್ಲ ಸಮಸ್ಯೆಗಳು ನಿಧಾನವಾಗಿ ದೂರವಾಗಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ. ಈ ರೀತಿ ಭಕ್ತಿಯಿಂದ ಚೈತ್ರ ಹುಣ್ಣಿಮೆಯನ್ನು ಆಚರಿಸಿದರೆ ಜೀವನದಲ್ಲಿ ಐಶ್ವರ್ಯ, ಆರೋಗ್ಯ, ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಪವಿತ್ರ ದಿನವನ್ನು ವ್ಯರ್ಥ ಮಾಡದೆ ಭಕ್ತಿಯಿಂದ ಆಚರಿಸಿ ದೇವರ ಅನುಗ್ರಹವನ್ನು ಪಡೆಯಿರಿ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ
ಮತ್ತು ಇದೇ ತರಹದ ಇನ್ನಷ್ಟು ಧಾರ್ಮಿಕ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಯ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.